ಜೆಟ್ ಅಪಘಾತದಲ್ಲಿ ಸುಟ್ಟು ಕರಕಲಾಗಿದೆ ಮೃತದೇಹಗಳು. ಅಜಿತ್ ಪವಾರ್ ಮೃತದೇಹದ ಗುರುತು ಪತ್ತೆಯೇ ಹರಸಾಹಸ ಆಗಿದೆ. ಅಜಿತ್ ಪವಾರ್ ಕೈ ಗಡಿಯಾರದಿಂದ ಮೃತದೇಹದ ಗುರುತು ಪತ್ತೆಯಾಗಿದೆಯಂತೆ. ಪವಾರ್ ಕೈಯಲ್ಲಿದ್ದ ಗಡಿಯಾರದ ಆಧಾರದ ಮೇಲೆ ಅವರ ದೇಹವನ್ನ ಗುರುತಿಸಲಾಗಿದೆ. ವಿಮಾನ ಯಾವ ಪ್ರಮಾಣದಲ್ಲಿ ಧಗಧಗಿಸಿ ಉಳಿದು ಹೋಗಿದೆ ಅಂದ್ರೆ ಅಲ್ಲಿದ್ದವರ ಮೃತದೇಹಗಳ ಗುರುತು ಪತ್ತೆ ಹಚ್ಚುವುದು ಕೂಡ ಸಾಧ್ಯವಾಗಿಲ್ಲ. ಸದ್ಯಕ್ಕೆ ಅಜಿತ್ ಪವಾರ್ ಅವರ ಕೈಯಲ್ಲಿದ್ದ ವಾಚ್ನ ಮೂಲಕ ಅವರ ದೇಹವನ್ನ ಗುರುತು ಹಚ್ಚಲಾಗಿದೆ ಅನ್ನೋ ಮಾಹಿತಿ ಇದೆ. ಅಜಿತ್ ಪವಾರ್ ಸೇರಿದಂತೆ ವಿಮಾನದಲ್ಲಿದ್ದ 5 ಮಂದಿ ಮೃತಪಟ್ಟಿದ್ದಾರೆ ದುರಂತದಲ್ಲಿ. ಘಟನಾ ಸ್ಥಳದಲ್ಲಿದ್ದ ಕೆಲ ಸ್ಥಳೀಯರು ಕೂಡ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ಗೆ ಪ್ರತಿಕ್ರಿಯೆ ನೀಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ, ಭಾರಿ ಪ್ರಮಾಣದಲ್ಲಿ ಬೆಂಕಿ ಇತ್ತು, ಹಾಗಾಗಿ ನಾವು ಒಳಗಿದ್ದವರನ್ನ ರಕ್ಷಣೆ ಮಾಡಲಿಕ್ಕೂ ಹತ್ರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ರಕ್ಷಣಾ ವ್ಯಕ್ತಿಗಳಲ್ಲಿಗೆ ಬಂದು ತಲುಪೋ ಹೊತ್ತಿಗೆ ಇಡೀ ವಿಮಾನ ಹೊತ್ತು ಉರಿದು ಆಗಿತ್ತು. ಅಲ್ಲಿಂದ ಮೃತದೇಹಗಳನ್ನ ಹೊರಗೆ ತೆಗೆದಾಗ್ಲೂ ಕೂಡ ಯಾರ ದೇಹ ಇದು ಅಂತ ಹೇಳಿ ಗುರುತಿಸಲಿಕ್ಕೆ ಯಾವುದೇ ಸಾಧ್ಯತೆ ಇರಲಿಲ್ಲ ಅನ್ನೋದು ಪ್ರತ್ಯಕ್ಷದರ್ಶಿಗಳ ಮಾತು ಕೂಡ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಆಸ್ಪತ್ರೆಗೆ ರವಾನೆ ಮಾಡಿದ ನಂತರದಲ್ಲೂ ಕೂಡ ಮೃತದೇಹಗಳ ಗುರುತು ಪತ್ತೆ ಹಚ್ಚೋ ಕಾರ್ಯ ಕಠಿಣ ಆಗಿದೆ. ಜೆಟ್ ಅಪಘಾತದಲ್ಲಿ ಸುಟ್ಟು ಕರಕಲಾಗಿದೆ ಮೃತದೇಹಗಳು. ಅಜಿತ್ ಪವಾರ್ ಮೃತದೇಹದ ಗುರುತು ಪತ್ತೆಯೇ ಹರಸಾಹಸ ಆಗಿದೆ. ಅಜಿತ್ ಪವಾರ್ ಕೈ ಗಡಿಯಾರದಿಂದ ಮೃತದೇಹದ ಗುರುತು ಪತ್ತೆಯಾಗಿದೆಯಂತೆ. ಪವಾರ್ ಕೈಯಲ್ಲಿದ್ದ ಗಡಿಯಾರದ ಆಧಾರದ ಮೇಲೆ ಅವರ ದೇಹವನ್ನ ಗುರುತಿಸಲಾಗಿದೆ. ವಿಮಾನ ಯಾವ ಪ್ರಮಾಣದಲ್ಲಿ ಧಗಧಗಿಸಿ ಉಳಿದು ಹೋಗಿದೆ ಅಂದ್ರೆ ಅಲ್ಲಿದ್ದವರ ಮೃತದೇಹಗಳ ಗುರುತು ಪತ್ತೆ ಹಚ್ಚುವುದು ಕೂಡ ಸಾಧ್ಯವಾಗಿಲ್ಲ. ಸದ್ಯಕ್ಕೆ ಅಜಿತ್ ಪವಾರ್ ಅವರ ಕೈಯಲ್ಲಿದ್ದ ವಾಚ್ನ ಮೂಲಕ ಅವರ ದೇಹವನ್ನ ಗುರುತು ಹಚ್ಚಲಾಗಿದೆ ಅನ್ನೋ ಮಾಹಿತಿ ಇದೆ. ಅಜಿತ್ ಪವಾರ್ ಸೇರಿದಂತೆ ವಿಮಾನದಲ್ಲಿದ್ದ 5 ಮಂದಿ ಮೃತಪಟ್ಟಿದ್ದಾರೆ ದುರಂತದಲ್ಲಿ. ಘಟನಾ ಸ್ಥಳದಲ್ಲಿದ್ದ ಕೆಲ ಸ್ಥಳೀಯರು ಕೂಡ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ಗೆ ಪ್ರತಿಕ್ರಿಯೆ ನೀಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ, ಭಾರಿ ಪ್ರಮಾಣದಲ್ಲಿ ಬೆಂಕಿ ಇತ್ತು, ಹಾಗಾಗಿ ನಾವು ಒಳಗಿದ್ದವರನ್ನ ರಕ್ಷಣೆ ಮಾಡಲಿಕ್ಕೂ ಹತ್ರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ರಕ್ಷಣಾ ವ್ಯಕ್ತಿಗಳಲ್ಲಿಗೆ ಬಂದು ತಲುಪೋ ಹೊತ್ತಿಗೆ ಇಡೀ ವಿಮಾನ ಹೊತ್ತು ಉರಿದು ಆಗಿತ್ತು. ಅಲ್ಲಿಂದ ಮೃತದೇಹಗಳನ್ನ ಹೊರಗೆ ತೆಗೆದಾಗ್ಲೂ ಕೂಡ ಯಾರ ದೇಹ ಇದು ಅಂತ ಹೇಳಿ ಗುರುತಿಸಲಿಕ್ಕೆ ಯಾವುದೇ ಸಾಧ್ಯತೆ ಇರಲಿಲ್ಲ ಅನ್ನೋದು ಪ್ರತ್ಯಕ್ಷದರ್ಶಿಗಳ ಮಾತು ಕೂಡ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಆಸ್ಪತ್ರೆಗೆ ರವಾನೆ ಮಾಡಿದ ನಂತರದಲ್ಲೂ ಕೂಡ ಮೃತದೇಹಗಳ ಗುರುತು ಪತ್ತೆ ಹಚ್ಚೋ ಕಾರ್ಯ ಕಠಿಣ ಆಗಿದೆ. ಜೆಟ್ ಅಪಘಾತದಲ್ಲಿ ಸುಟ್ಟು ಕರಕಲಾಗಿದೆ ಮೃತದೇಹಗಳು. ಅಜಿತ್ ಪವಾರ್ ಮೃತದೇಹದ ಗುರುತು ಪತ್ತೆಯೇ ಹರಸಾಹಸ ಆಗಿದೆ. ಅಜಿತ್ ಪವಾರ್ ಕೈ ಗಡಿಯಾರದಿಂದ ಮೃತದೇಹದ ಗುರುತು ಪತ್ತೆಯಾಗಿದೆಯಂತೆ. ಪವಾರ್ ಕೈಯಲ್ಲಿದ್ದ ಗಡಿಯಾರದ ಆಧಾರದ ಮೇಲೆ ಅವರ ದೇಹವನ್ನ ಗುರುತಿಸಲಾಗಿದೆ. ವಿಮಾನ ಯಾವ ಪ್ರಮಾಣದಲ್ಲಿ ಧಗಧಗಿಸಿ ಉಳಿದು ಹೋಗಿದೆ ಅಂದ್ರೆ ಅಲ್ಲಿದ್ದವರ ಮೃತದೇಹಗಳ ಗುರುತು ಪತ್ತೆ ಹಚ್ಚುವುದು ಕೂಡ ಸಾಧ್ಯವಾಗಿಲ್ಲ. ಸದ್ಯಕ್ಕೆ ಅಜಿತ್ ಪವಾರ್ ಅವರ ಕೈಯಲ್ಲಿದ್ದ ವಾಚ್ನ ಮೂಲಕ ಅವರ ದೇಹವನ್ನ ಗುರುತು ಹಚ್ಚಲಾಗಿದೆ ಅನ್ನೋ ಮಾಹಿತಿ ಇದೆ. ಅಜಿತ್ ಪವಾರ್ ಸೇರಿದಂತೆ ವಿಮಾನದಲ್ಲಿದ್ದ 5 ಮಂದಿ ಮೃತಪಟ್ಟಿದ್ದಾರೆ ದುರಂತದಲ್ಲಿ. ಘಟನಾ ಸ್ಥಳದಲ್ಲಿದ್ದ ಕೆಲ ಸ್ಥಳೀಯರು ಕೂಡ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ಗೆ ಪ್ರತಿಕ್ರಿಯೆ ನೀಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ, ಭಾರಿ ಪ್ರಮಾಣದಲ್ಲಿ ಬೆಂಕಿ ಇತ್ತು, ಹಾಗಾಗಿ ನಾವು ಒಳಗಿದ್ದವರನ್ನ ರಕ್ಷಣೆ ಮಾಡಲಿಕ್ಕೂ ಹತ್ರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ರಕ್ಷಣಾ ವ್ಯಕ್ತಿಗಳಲ್ಲಿಗೆ ಬಂದು ತಲುಪೋ ಹೊತ್ತಿಗೆ ಇಡೀ ವಿಮಾನ ಹೊತ್ತು ಉರಿದು ಆಗಿತ್ತು. ಅಲ್ಲಿಂದ ಮೃತದೇಹಗಳನ್ನ ಹೊರಗೆ ತೆಗೆದಾಗ್ಲೂ ಕೂಡ ಯಾರ ದೇಹ ಇದು ಅಂತ ಹೇಳಿ ಗುರುತಿಸಲಿಕ್ಕೆ ಯಾವುದೇ ಸಾಧ್ಯತೆ ಇರಲಿಲ್ಲ ಅನ್ನೋದು ಪ್ರತ್ಯಕ್ಷದರ್ಶಿಗಳ ಮಾತು ಕೂಡ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಆಸ್ಪತ್ರೆಗೆ ರವಾನೆ ಮಾಡಿದ ನಂತರದಲ್ಲೂ ಕೂಡ ಮೃತದೇಹಗಳ ಗುರುತು ಪತ್ತೆ ಹಚ್ಚೋ ಕಾರ್ಯ ಕಠಿಣ ಆಗಿದೆ. ಜೆಟ್ ಅಪಘಾತದಲ್ಲಿ ಸುಟ್ಟು ಕರಕಲಾಗಿದೆ ಮೃತದೇಹಗಳು. ಅಜಿತ್ ಪವಾರ್ ಮೃತದೇಹದ ಗುರುತು ಪತ್ತೆಯೇ ಹರಸಾಹಸ ಆಗಿದೆ. ಅಜಿತ್ ಪವಾರ್ ಕೈ ಗಡಿಯಾರದಿಂದ
ಮೃತದೇಹದ ಗುರುತು ಪತ್ತೆಯಾಗಿದೆಯಂತೆ. ಪವಾರ್ ಕೈಯಲ್ಲಿದ್ದ ಗಡಿಯಾರದ ಆಧಾರದ ಮೇಲೆ ಅವರ ದೇಹವನ್ನ ಗುರುತಿಸಲಾಗಿದೆ. ವಿಮಾನ ಯಾವ ಪ್ರಮಾಣದಲ್ಲಿ ಧಗಧಗಿಸಿ ಉಳಿದು ಹೋಗಿದೆ ಅಂದ್ರೆ ಅಲ್ಲಿದ್ದವರ ಮೃತದೇಹಗಳ ಗುರುತು ಪತ್ತೆ ಹಚ್ಚುವುದು ಕೂಡ ಸಾಧ್ಯವಾಗಿಲ್ಲ. ಸದ್ಯಕ್ಕೆ ಅಜಿತ್ ಪವಾರ್ ಅವರ ಕೈಯಲ್ಲಿದ್ದ ವಾಚ್ನ ಮೂಲಕ ಅವರ ದೇಹವನ್ನ ಗುರುತು ಹಚ್ಚಲಾಗಿದೆ ಅನ್ನೋ ಮಾಹಿತಿ ಇದೆ. ಅಜಿತ್ ಪವಾರ್ ಸೇರಿದಂತೆ ವಿಮಾನದಲ್ಲಿದ್ದ 5 ಮಂದಿ ಮೃತಪಟ್ಟಿದ್ದಾರೆ ದುರಂತದಲ್ಲಿ. ಘಟನಾ ಸ್ಥಳದಲ್ಲಿದ್ದ ಕೆಲ ಸ್ಥಳೀಯರು ಕೂಡ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ಗೆ ಪ್ರತಿಕ್ರಿಯೆ ನೀಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ, ಭಾರಿ ಪ್ರಮಾಣದಲ್ಲಿ ಬೆಂಕಿ ಇತ್ತು, ಹಾಗಾಗಿ ನಾವು ಒಳಗಿದ್ದವರನ್ನ ರಕ್ಷಣೆ ಮಾಡಲಿಕ್ಕೂ ಹತ್ರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ರಕ್ಷಣಾ ವ್ಯಕ್ತಿಗಳು ಅಲ್ಲಿಗೆ ಬಂದು ತಲುಪೋ ಹೊತ್ತಿಗೆ ಇಡೀ ವಿಮಾನ ಹೊತ್ತು ಉರಿದು ಆಗಿತ್ತು. ಅಲ್ಲಿಂದ ಮೃತದೇಹಗಳನ್ನ ಹೊರಗೆ ತೆಗೆದಾಗ್ಲೂ ಕೂಡ ಯಾರ ದೇಹ ಇದು ಅಂತ ಹೇಳಿ ಗುರುತಿಸಲಿಕ್ಕೆ ಯಾವುದೇ ಸಾಧ್ಯತೆ ಇರಲಿಲ್ಲ ಅನ್ನೋದು ಪ್ರತ್ಯಕ್ಷದರ್ಶಿಗಳ ಮಾತು ಕೂಡ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಆಸ್ಪತ್ರೆಗೆ ರವಾನೆ ಮಾಡಿದ ನಂತರದಲ್ಲೂ ಕೂಡ ಮೃತದೇಹಗಳ ಗುರುತು ಪತ್ತೆ ಹಚ್ಚೋ ಕಾರ್ಯ ಕಠಿಣ ಆಗಿದೆ. ಜೆಟ್ ಅಪಘಾತದಲ್ಲಿ ಸುಟ್ಟು ಕರಕಲಾಗಿದೆ ಮೃತದೇಹಗಳು. ಅಜಿತ್ ಪವಾರ್ ಮೃತದೇಹದ ಗುರುತು ಪತ್ತೆಯೇ ಹರಸಾಹಸ ಆಗಿದೆ. ಅಜಿತ್ ಪವಾರ್ ಕೈ ಗಡಿಯಾರದಿಂದ ಮೃತದೇಹದ ಗುರುತು ಪತ್ತೆಯಾಗಿದೆಯಂತೆ. ಪವಾರ್ ಕೈಯಲ್ಲಿದ್ದ ಗಡಿಯಾರದ ಆಧಾರದ ಮೇಲೆ ಅವರ ದೇಹವನ್ನ ಗುರುತಿಸಲಾಗಿದೆ. ವಿಮಾನ ಯಾವ ಪ್ರಮಾಣದಲ್ಲಿ ಧಗಧಗಿಸಿ ಉಳಿದು ಹೋಗಿದೆ ಅಂದ್ರೆ ಅಲ್ಲಿದ್ದವರ ಮೃತದೇಹಗಳ ಗುರುತು ಪತ್ತೆ ಹಚ್ಚುವುದು ಕೂಡ ಸಾಧ್ಯವಾಗಿಲ್ಲ. ಸದ್ಯಕ್ಕೆ ಅಜಿತ್ ಪವಾರ್ ಅವರ ಕೈಯಲ್ಲಿದ್ದ ವಾಚ್ನ ಮೂಲಕ ಅವರ ದೇಹವನ್ನ ಗುರುತು ಹಚ್ಚಲಾಗಿದೆ ಅನ್ನೋ ಮಾಹಿತಿ ಇದೆ. ಅಜಿತ್ ಪವಾರ್ ಸೇರಿದಂತೆ ವಿಮಾನದಲ್ಲಿದ್ದ 5 ಮಂದಿ ಮೃತಪಟ್ಟಿದ್ದಾರೆ ದುರಂತದಲ್ಲಿ. ಘಟನಾ ಸ್ಥಳದಲ್ಲಿದ್ದ ಕೆಲ ಸ್ಥಳೀಯರು ಕೂಡ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ಗೆ ಪ್ರತಿಕ್ರಿಯೆ ನೀಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ, ಭಾರಿ ಪ್ರಮಾಣದಲ್ಲಿ ಬೆಂಕಿ ಇತ್ತು, ಹಾಗಾಗಿ ನಾವು ಒಳಗಿದ್ದವರನ್ನ ರಕ್ಷಣೆ ಮಾಡಲಿಕ್ಕೂ ಹತ್ರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ರಕ್ಷಣಾ ವ್ಯಕ್ತಿಗಳು ಅಲ್ಲಿಗೆ ಬಂದು ತಲುಪೋ ಹೊತ್ತಿಗೆ ಇಡೀ ವಿಮಾನ ಹೊತ್ತು ಉರಿದು ಆಗಿತ್ತು. ಅಲ್ಲಿಂದ ಮೃತದೇಹಗಳನ್ನ ಹೊರಗೆ ತೆಗೆದಾಗ್ಲೂ ಕೂಡ ಯಾರ ದೇಹ ಇದು ಅಂತ ಹೇಳಿ ಗುರುತಿಸಲಿಕ್ಕೆ ಯಾವುದೇ ಸಾಧ್ಯತೆ ಇರಲಿಲ್ಲ ಅನ್ನೋದು ಪ್ರತ್ಯಕ್ಷದರ್ಶಿಗಳ ಮಾತು ಕೂಡ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಆಸ್ಪತ್ರೆಗೆ ರವಾನೆ ಮಾಡಿದ ನಂತರದಲ್ಲೂ ಕೂಡ ಮೃತದೇಹಗಳ ಗುರುತು ಪತ್ತೆ ಹಚ್ಚೋ ಕಾರ್ಯ ಕಠಿಣ ಆಗಿದೆ. ಜೆಟ್ ಅಪಘಾತದಲ್ಲಿ ಸುಟ್ಟು ಕರಕಲಾಗಿದೆ ಮೃತದೇಹಗಳು. ಅಜಿತ್ ಪವಾರ್ ಮೃತದೇಹದ ಗುರುತು ಪತ್ತೆಯೇ ಹರಸಾಹಸ ಆಗಿದೆ. ಅಜಿತ್ ಪವಾರ್ ಕೈ ಗಡಿಯಾರದಿಂದ ಮೃತದೇಹದ ಗುರುತು ಪತ್ತೆಯಾಗಿದೆಯಂತೆ. ಪವಾರ್ ಕೈಯಲ್ಲಿದ್ದ ಗಡಿಯಾರದ ಆಧಾರದ ಮೇಲೆ ಅವರ ದೇಹವನ್ನ ಗುರುತಿಸಲಾಗಿದೆ. ವಿಮಾನ ಯಾವ ಪ್ರಮಾಣದಲ್ಲಿ ಧಗಧಗಿಸಿ ಉಳಿದು ಹೋಗಿದೆ ಅಂದ್ರೆ ಅಲ್ಲಿದ್ದವರ ಮೃತದೇಹಗಳ ಗುರುತು ಪತ್ತೆ ಹಚ್ಚುವುದು ಕೂಡ ಸಾಧ್ಯವಾಗಿಲ್ಲ. ಸದ್ಯಕ್ಕೆ ಅಜಿತ್ ಪವಾರ್ ಅವರ ಕೈಯಲ್ಲಿದ್ದ ವಾಚ್ನ ಮೂಲಕ ಅವರ ದೇಹವನ್ನ ಗುರುತು ಹಚ್ಚಲಾಗಿದೆ ಅನ್ನೋ ಮಾಹಿತಿ ಇದೆ. ಅಜಿತ್ ಪವಾರ್ ಸೇರಿದಂತೆ ವಿಮಾನದಲ್ಲಿದ್ದ 5 ಮಂದಿ ಮೃತಪಟ್ಟಿದ್ದಾರೆ ದುರಂತದಲ್ಲಿ. ಘಟನಾ ಸ್ಥಳದಲ್ಲಿದ್ದ ಕೆಲ ಸ್ಥಳೀಯರು ಕೂಡ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ಗೆ ಪ್ರತಿಕ್ರಿಯೆ ನೀಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ, ಭಾರಿ ಪ್ರಮಾಣದಲ್ಲಿ ಬೆಂಕಿ ಇತ್ತು, ಹಾಗಾಗಿ ನಾವು ಒಳಗಿದ್ದವರನ್ನ ರಕ್ಷಣೆ ಮಾಡಲಿಕ್ಕೂ ಹತ್ರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ರಕ್ಷಣಾ ವ್ಯಕ್ತಿಗಳು ಅಲ್ಲಿಗೆ ಬಂದು ತಲುಪೋ ಹೊತ್ತಿಗೆ ಇಡೀ ವಿಮಾನ ಹೊತ್ತು ಉರಿದು ಆಗಿತ್ತು. ಅಲ್ಲಿಂದ ಮೃತದೇಹಗಳನ್ನ ಹೊರಗೆ ತೆಗೆದಾಗ್ಲೂ ಕೂಡ ಯಾರ ದೇಹ ಇದು ಅಂತ ಹೇಳಿ ಗುರುತಿಸಲಿಕ್ಕೆ ಯಾವುದೇ ಸಾಧ್ಯತೆ ಇರಲಿಲ್ಲ ಅನ್ನೋದು ಪ್ರತ್ಯಕ್ಷದರ್ಶಿಗಳ ಮಾತು ಕೂಡ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಆಸ್ಪತ್ರೆಗೆ ರವಾನೆ ಮಾಡಿದ ನಂತರದಲ್ಲೂ ಕೂಡ ಮೃತದೇಹಗಳ ಗುರುತು ಪತ್ತೆ ಹಚ್ಚೋ ಕಾರ್ಯ ಕಠಿಣ ಆಗಿದೆ.